ಈಗ ನಾವು ಬಸಳೆಯನ್ನು ಕಟ್ ಮಾಡ್ತಿದ್ದೇವೆ. ಸೊ ನಾವೀಗ ಬಸಳೆ ಪದಾರ್ಥ ಮಾಡೋದಲ್ಲ, ಹಾಗೆ ಈಗ ಅದಕ್ಕೆ ಮೊದಲು ಅದರದ್ದು ಗಂಟಿದ್ದು ಎಲೆ ಎಲ್ಲ ತೆಗಿಬೇಕು ನೋಡಿ. ಆ ಥರ ಸಪ್ರೇಟ್ ಮಾಡಿದ್ದನ್ನು ಸಪ್ರೇಟ್ ಹಾಕಿ ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಎಲೆಯನ್ನು ಬಿಡಿಸಬೇಕು. ಈಗ ಬಸಳೆಯನ್ನು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇವೆ ನೋಡಿ. ಸ್ವಲ್ಪ ಅರಶಿನ ಹಾಕಿ ಬಸಳೆಯನ್ನು ನೆನೆಸಿಟ್ಟರೆ ಒಳ್ಳೆಯದು. ಯಾಕಂತ ಹೇಳಿದರೆ ಅದರಲ್ಲಿ ಕೆಲವೊಮ್ಮೆ ಎಲೆಯಲ್ಲೆಲ್ಲ ಹುಳ ಎಲ್ಲ ಇರ್ತದೆ, ಅದೆಲ್ಲ ಈ ಅರಶಿನದಿಂದ ಹೋಗ್ತದೆ. ಸೊ ಸ್ವಲ್ಪ ಹೊತ್ತು ಆ ಥರ ಇಡಬೇಕು. ಬಸಳೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 4 ಸ್ಪೂನಷ್ಟು ಕೊತ್ತಂಬರಿ ಮತ್ತು 2 ಟೀ ಸ್ಪೂನ್ ಅರಶಿನ, 4 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಮೆಂತೆ ಮತ್ತು 1 ಟೀ ಸ್ಪೂನು ಸಾಸಿವೆ ಮತ್ತು 2 ಟೀ ಸ್ಪೂನಷ್ಟು ಜೀರಿಗೆ ಮತ್ತೊಂದು ಅರ್ಧ ಈರುಳ್ಳಿ ಮತ್ತೊಂದು ಅರ್ಧ ತೆಂಗಿನಕಾಯಿ ತುರಿ ಮತ್ತೊಂದು 10 ರಿಂದ 15 ಉದ್ದ ಮೆಣಸು ಮತ್ತು 4 ಗಿಡ್ಡ ಮೆಣಸು ಮತ್ತು 1 ಟೊಮೆಟೊ ಮತ್ತು ಇದು ಬೌಲಲ್ಲಿ ಒಂದು ಅರ್ಧದಷ್ಟು ಹೆಸರು ಬೇಳೆ ತೆಗೆದುಕೊಂಡಿದ್ದೇವೆ. ಈಗ ನಾವು ಬಸಳೆ ಮತ್ತು ಹೆಸರು ಕಾಳು ಪದಾರ್ಥ ಮಾಡುವುದು, ಅದಕ್ಕೆ ಸ್ವಲ್ಪ ಒಂದು ಅರ್ಧದಷ್ಟು ಹೆಸರು ಕಾಳು ತಗೊಂಡಿದ್ದೇನೆ. ಈಗ ಅದನ್ನು ನೆನೆ ಹಾಕಬೇಕು. ಸೊ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕುವ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದರೆ 1-2 ಸ್ಪೂನ್ ಅಷ್ಟು. ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಮತ್ತು ಮೆಂತೆ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಶಿನ. ಈಗ ಅದಕ್ಕೆ ಅದು ಬ್ಯಾಡಗೆ ಮೆಣಸಿನಕಾಯಿ ಹಾಕಬೇಕು. ಈಗ ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರಿಸಬೇಕು, ಅಂದರೆ ಸ್ವಲ್ಪ ಅದು ಫ್ರೈ ಆಗಲಿ. ಈಗ ಇದು ಕರೆಕ್ಟ್ ಹುರಿದಿದೆ, ಸೊ ತಣ್ಣಗಾಗ್ಲಿಕ್ಕೆ ಇಡುವ. ಈಗ ಅದೇ ಬಾಣಲಿಗೆ ಒಂದು ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಅದೇ ನಾವು ತುರಿದಿರುವ ತೆಂಗಿನಕಾಯಿಯನ್ನು ಹಾಕಬೇಕು ಸ್ವಲ್ಪ. ಈಗ ಅದನ್ನು ಒಂಥರ ಫ್ರೈ ಮಾಡುವ. ತುಂಬ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು. ಹುರಿದಿಟ್ಟಿದ್ದೇವಲ್ಲ ಅದನ್ನೆಲ್ಲವನ್ನು ಹಾಕಬೇಕು ನೋಡಿ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ. ಇದಕ್ಕೀಗ ಸ್ವಲ್ಪ ಹುಳಿ ಹಾಕಬೇಕು, ಎಷ್ಟು ಹುಳಿ ಹಾಕಿದರೆ ಸಾಕು. ಮತ್ತು ಇದನ್ನು ಒಟ್ಟಿಗೆ ಗ್ರೈಂಡ್ ಮಾಡಬೇಕೀಗ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಿದ್ದೇವೆ. ಕುಕ್ಕರಿಗೆ ಹೆಸರು ಕಾಳು ಹಾಕಿದ್ದೇವೆ ಮತ್ತು ಬಸಳೆಯನ್ನು ಕೂಡ ಹಾಕಿದ್ದೇವೆ. ಅದಕ್ಕೊಂದು ನೀರನ್ನು ಹಾಕುವ. ಈಗ ಮುಚ್ಚಿ ಒಂದು 4 ವಿಶಿಲ್ ಬರಬೇಕು. 4 ವಿಶಿಲ್ ಬಂತು. ಈಗ ಬಸಳೆ ಹಾಗೂ ಹೆಸರು ಕಾಳು ಸರಿ ಬೆಂದಿದೆ. ಈಗ ಅದಕ್ಕೆ 1 ಕಪ್ಪಷ್ಟು ಟೊಮೆಟೊ ಹಾಕುವ ನಾವು. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ನಾವು ಗ್ರೈಂಡ್ ಮಾಡಿದ್ದ ಮಸಾಲವನ್ನೆಲ್ಲ ಈ ಕುಕ್ಕರಿಗೆ ಹಾಕುವ. ಅಂದರೆ ಈಗ ಬಸಳೆ ಮತ್ತು ಹೆಸರು ಕಾಳು ಸರಿ ಬೆಂದಿದೆ, ಸೊ ಅದಕ್ಕೆ ಈಗ ಹಾಕಿ ಮಿಕ್ಸ್ ಮಾಡುವ. ಈಗ ಇದು ಸರಿ ಕುದಿದಿದೆ, ನಮ್ಮ ಸಾಂಬಾರು ರೆಡಿಯಾಗಿದೆ. ಹೆಸರು ಕಾಳು ಮತ್ತು ಬಸಳೆದ್ದು ತುಂಬ ಟೇಸ್ಟ್ ಆಗಿದೆ ಕೂಡ. ಇದು ನಮ್ಮದು ಫಸ್ಟ್ ವ್ಲಾಗ್ ಆಗಿರೋದರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಗೈಸ್.